ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸ್ವೀಟ್ ರೆಸಿಪಿ. ಇದು ತುಂಬ ಫೇಮಸ್. ಇದು ತಮಿಳ್ನಾಡಲ್ಲಿ ಮಕ್ಕನ್ ಬೀಡ ಅಂತಾರೆ. ಇದು ಜಾಮೂನೇ, ಹೆಚ್ಚು ಕಡಿಮೆ ಇದು ಜಾಮೂನಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟು ಮಾಡೋದು. ದಪ್ಪ ದಪ್ಪ ಇರುತ್ತೆ, ಫುಲ್ಲು ಡೀಪ್ ಫ್ರೈ ಮಾಡಿರ್ತಾರೆ. ಅದರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಆ ರೆಸಿಪಿನೇ ಇವತ್ತು ಮಾಡ್ತಾ ಇರೋದು. ಇದು ಹೆಸರು ಮಕ್ಕನ್ ಬೀಡ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಮಕ್ಕನ್ ಬೀಡ ಮನೇಲಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ತುಂಬ ಐಟಮ್ಸ್, ಅದಕ್ಕೆ ಬೇಕಾಗಿರೋ ಐಟಮ್ಸ್ ತುಂಬಾ ಕಡಿಮೆ ಇರುತ್ತೆ. ನಾವು ಸಿಂಪಲ್ಲಾಗಿದ್ದು ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ನೀವು ಒಂದು ಸತಿ ಮಾಡಿದರೆ ಪದೇ ಪದೇ ನೀವು ಮಾಡ್ತೀರಾ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಫಂಕ್ಷನ್ ಬಂದರೆ ನಾವು ಮನೇಲಿ ಒಂದು ಸಣ್ಣ ಸಣ್ಣ ಫಂಕ್ಷನ್ಗೆಲ್ಲ ನಾವು ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಇಂಥ ರೆಸಿಪಿನ. ಮತ್ತು ನಮಗೆ ಇನ್ಸ್ಟೆಂಟು ಜಾಮೂನ್ ಪೌಡ್ರ್ ಸಿಗುತ್ತಲ್ಲ, ಅದರಿಂದ ತುಂಬಾ ಈಸಿ ಆಗುತ್ತೆ. ಯಾವುದೇ ನಾವು ಸ್ವೀಟ್ ಮಾಡೋಕ್ಕೂ ಈಸಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದು 200 ಗ್ರಾಮ್ ಪ್ಯಾಕೆಟು. ಇದು ಬೈ ಒನ್ ಗೆಟ್ ಒನ್ ಫ್ರೀ. 400 ಗ್ರಾಮ್ ಪ್ಯಾಕೆಟ್ ಒಟ್ಟಿದು. ಇದಕ್ಕೆ ಬೇಕಾಗಿರೋ ಡ್ರೈ ಫ್ರೂಟ್ಸು ನಿಮ್ಮ ಮನೇಲಿ ಏನೇನಿದೆಯೋ ಅದನ್ನು ಹಾಕ್ಬೋದು. ನಾನು ಬರೀ ಗೋಡಂಬಿನೂ ಇದು ಬಾದಾಮಿ ಮಾತ್ರ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಾಲಿನ ಪೌಡ್ರು, ಅದಕ್ಕೆ ಏಲಕ್ಕಿ ಪೌಡ್ರು ಒಂದು ಸ್ವಲ್ಪ. ಆದಷ್ಟು ಒಂದು ಸ್ವಲ್ಪ ಅಗಲವಾಗಿರೋ ಪಾತ್ರೆ ತೊಗೊಂಡು ನೀವು ಅದರಲ್ಲಿ ಮಿಕ್ಸ್ ಮಾಡಿ, ಚೆನ್ನಾಗಿ ಬರುತ್ತೆ. 2 ಪ್ಯಾಕೆಟ್ ಕಟ್ ಮಾಡಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಹಾಲಿನ ಪೌಡ್ರು ಒಂದು ಅರ್ಧ ಕಪ್ಪು. ನೀವು ಬೇಕಾದರೆ ಇನ್ನೊಂದು ಜಾಸ್ತಿನೂ ಸೇರಿಸ್ಕೋಬೋದು. ನಾನು ಯಾಕಂದರೆ MTR ಚೆನ್ನಾಗಿರುತ್ತೆ, ಆಲ್ರೆಡಿ ಇದು ಜಾಮೂನ್ ಪ್ಯಾಕೆಟೇ ಇದು. ಅದರಿಂದ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲಿನ ಪೌಡ್ರ್ ಸೇರಿಸ್ಕೊಳ್ತೀನಿ. ಜೊತೆಗೆ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ ಅಂತ. ನೀರು ಚೂರು ಚೂರೇ ಸೇರಿಸಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈಗೆ ಅಂಟದೇ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಮಿಕ್ಸ್ ಮಾಡಬೇಕಾದ್ರೆ. ಒಟ್ಟಿನಲ್ಲಿ ಜಾಮೂನ್ ಅಂದರೆ ಹಾಲಲ್ಲಿ ಕಲಸಿದ್ರೆ ಸಾಫ್ಟಾಗಿ ಬರುತ್ತೆ ಅಂತಾರೆ. ಅದರಿಂದ ನಾನು ಹಾಲಿನ ಪೌಡ್ರ್ ಸೇರಿಸಿದ್ದೀನಿ. ಹಾಲು ಏನೂ ಬೇಕಾಗಿಲ್ಲ. ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಗಟ್ಟಿಯಾಗಿದೆ ಇದು. ತುಂಬ ಹೊತ್ತಿ ನಾವು ಇದನ್ನು ಕಲಿಸಿದ್ರೆ ಜಾಮೂನ್ ಅಷ್ಟೊಂದು ಚೆನ್ನಾಗಿರಲ್ಲ. ಇದೊಂದು ಸ್ವಲ್ಪ ಸಾಫ್ಟಾಗಿ ನೀವು ಹ್ಯಾಂಡಲ್ ಮಾಡಬೇಕು. ನೋಡಿ, ನಿಧಾನಕ್ಕೆ ಕಲಿಸ್ತಾ ಇದ್ದೆ ನಾನು. ಈಗ ರೆಡಿಯಾಗಿದೆ. ಇದನ್ನು ಉಂಡೆ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಇದು ಉಂಡೆ ಮಾಡೋಷ್ಟಕ್ಕೆ ಸಕ್ಕರೆ ಪಾಕ ತೆಗೆದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, 1 kg ಸಕ್ಕರೆ ತೊಗೊಂಡಿದ್ದೀನಿ. ಯಾಕಂದರೆ 400 ಗ್ರಾಮು ಜಾಮೂನ್ ಪೌಡ್ರು, ಒಂದು ಅರ್ಧ ಕಪ್ಪು ನಾನು ಹಾಲಿನ ಪೌಡ್ರ್ ಸೇರಿಸಿದ್ದೀನಿ. ಇದಕ್ಕೆ 1 kg ಸಕ್ಕರೆ ಬೇಕೇ ಬೇಕು, ಧಾರಾಳವಾಗಿ ಸಕ್ಕರೆ ಬೇಕು. ನೀರಂತೂ ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ಒಂದು ಹೆಚ್ಚು ಕಡಿಮೆ ಒಂದು 1/4 ಲೀಟ್ರ್ ನೀರು ಇದ್ದರೆ ಸಾಕು. ಇದಕ್ಕೆ ಸಕ್ಕರೆ ಪಾಕ ರೆಡಿ ಆಗಲಿ. ಅದು ನಿಧಾನಕ್ಕೆ ನಾನು ಸಿಮ್ಮಿಗೆ ಇಟ್ಟಿದ್ದೀನಿ, ನಿಧಾನಕ್ಕಾಗಲಿ. ಅಷ್ಟು ಬೇಗ ಇದನ್ನು ನೋಡಿ ಉಂಡೆ ಮಾಡ್ಕೊಳ್ಳೋಣ. ದಪ್ಪ ದಪ್ಪಗೆ ಉಂಡೆ ಮಾಡ್ಕೊಳ್ಳಿ. ರೌಂಡಾಗಿ ಉಂಡೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಬಿಟ್ಕೊಳ್ಳುತ್ತೆ, ಸಿಡಿಯಂಗೆ ಆಗುತ್ತೆ. ಎಲ್ಲ ಜಾಮೂನು ಕ್ಲೀನಾಗಿ ರೌಂಡಾಗಿ ದಪ್ಪ ದಪ್ಪಗೆ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಕಡೆ ಪಾಕ ರೆಡಿ ಆಗ್ತಾ ಇದೆ. ನಾನು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಪಾಕಕ್ಕೆ. ಪಾಕ ಏನು ಗಟ್ಟಿ ಪಾಕ ಏನು ಬೇಕಿಲ್ಲ, ಒಂದೆಳೆ ಪಾಕ ಸಾಕು. ಕೈಯಲ್ಲಿ ಅಂಟಬೇಕು ಅಷ್ಟೇ, ತುಂಬ ಗಟ್ಟಿಯಾಗಿ ಅಂಟಂಗೆ ಏನೂ ಇಲ್ಲ. ಇದು ಒಂದೆಳೆ ಪಾಕ. ಕೈಯಲ್ಲಿ ಒಂದು ಸ್ವಲ್ಪ ಮೀಡಿಯಮಾಗಿ ಅಂಟಿದ್ರೆ ನೀವು ಸ್ಟವ್ ಆಫ್ ಮಾಡಿಬಿಡಿ. ಪಾಕ ಈಗ ರೆಡಿ ಆಯಿತು ನೋಡಿ, ಗಟ್ಟಿಯಾಗಿ ಬಂದಿದೆ. ಅಂದರೆ ಮೀಡಿಯಮ್ ಆಗಿ ಜಾಮೂನ್ ಅದಕ್ಕೆ ಬಂದಿದೆ. ನೋಡಿದ್ರೇ ಗೊತ್ತಾಗುತ್ತೆ ನೋಡಿ, ಕೈಯಲ್ಲಿ ಕ್ಲೀನಾಗಿ ಅಂಟುತ್ತೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಪೌಡ್ರ್ ಸೇರಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಎಸೆನ್ಸು ಸೇರಿಸ್ಕೋಬೋದು. ಎಸೆನ್ಸು ಬೇಕಿಲ್ಲ, ಮತ್ತು ಏಲಕ್ಕಿ ಪೌಡ್ರೇ ಸಾಕು. ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಹಾಕಿ ಕ್ಲೀನಾಗಿ ಮುಚ್ಚಿಬಿಡಿ, ಬಿಸಿ ಇರಲಿ. ಈಗ ಜಾಮೂನ್ ಫ್ರೈ ಮಾಡೋಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ತುಂಬ ಬಿಸಿಯಾಗಿ ಬಿಡಬಾರ್ದು, ಲೋ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆ ಇಟ್ಟು ನೀವು ಅದನ್ನು ಬಿಸಿ ಮಾಡ್ಕೊಳ್ಳಿ. ನೋಡಿ, ಉಂಡೆಗಳೆಲ್ಲ ರೆಡಿಯಾಗಿದೆ. ಎಣ್ಣೆ ನಾನು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ, ನಿಧಾನಕ್ಕೆ ಬಿಸಿ ಆಗುತ್ತೆ. ಅದರೊಳಗಾಗಿ ನಾವು ಇದನ್ನು
ಡ್ರೈ ಫ್ರೂಟ್ಸ್ನ ಜಾಮೂನು ನಾವು ಉಂಡೆ ಮಾಡಿ ಇಟ್ಟಿದ್ದೀವಲ್ಲ ಅದ್ರಲ್ಲಿ ಸೇರಿಸ್ಕೊಳ್ಳೋಣ. ನಿಮ್ಗೆ ಏನೇನು ಬೇಕೋ ಡ್ರೈ ಫ್ರೂಟ್ಸು ಅಷ್ಟು ಸೇರಿಸ್ಕೊಬೋದು. ನಾನು ಬರೀ ಗೋಡಂಬಿ ಮತ್ತು ಬಾದಾಮಿ ಮಾತ್ರ ಇಟ್ಟು ಮತ್ತೆ ಉಂಡೆ ಮಾಡ್ತೀನಿ ನೋಡಿ. ಇದನ್ನು ಚೆನ್ನಾಗಿ ರೌಂಡಾಗಿ ಉಂಡೆ ಮಾಡ್ಕೊಳ್ಳಿ. ಒಂದೊಂದೇ ಇಡಿ ಸಾಕು. ನೀವು ಇನ್ನೊಂದು ಸ್ವಲ್ಪ ದಪ್ಪ ಮಾಡಿದ್ರೆ ಜಾಮೂನು ಉಂಡೆ ಅದರಲ್ಲಿ ಇನ್ನೂ ಒಂದು 2-3 ಇಟ್ಕೋಬೋದು. ಅದೇ ತುಂಬ ದಪ್ಪ ಅದು ಬೇಯಕ್ಕೆ ಲೇಟ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಅದರಿಂದ ಆದಷ್ಟು ಮೀಡಿಯಮ್ಮಾಗಿ ಉಂಡೆ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ದಪ್ಪನೇ ಇಡಬೇಕು, ಅದಕ್ಕಂತ ತುಂಬ ದಪ್ಪ ಇದ್ದು ಅಷ್ಟೊಂದು ಚೆನ್ನಾಗಿರಲ್ಲ. ಸಾಕು, ಒಂದು ಗೋಡಂಬಿ ಒಂದು ಬಾದಾಮಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಾದರೆ ದಪ್ಪ ಮಾಡಿದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಇಡ್ಬೋದು ನೋಡಿ. ಎಲ್ಲದಕ್ಕೂ ಹಂಗೆ ಮಾಡಿ ಇಟ್ಕೊಳ್ಳಿ. ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಿದ ತಕ್ಷಣ ಹಾಕಿ ತೆಗೆದುಬಿಡೋಣ. ಎಲ್ಲ ಒಟ್ಟಿಗೆ ಹಾಕೋದು ಬೇಕಿಲ್ಲ, ಒಂದು 3-4 ಹಾಕೋಣ. ಯಾಕಂದರೆ ನಾನು ಎಣ್ಣೆ ಸ್ವಲ್ಪನೇ ಬಿಡ್ತೀನಿ. ಕಾದಿರೋ ಎಣ್ಣೆ ಮತ್ತೆ ಯೂಸ್ ಮಾಡಬಾರ್ದು. ಅದರಿಂದ ಎಣ್ಣೆ ಒಂದು ಸ್ವಲ್ಪನೇ ಬಿಟ್ಟು ಒಂದು 3-4 ಹಾಕಿ ತೆಗಿತೀನಿ. ಯಾಕಂದರೆ ಉಂಡೆ ದಪ್ಪ ಇದೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನೋಡಿ. ಹಾಕಿದ ತಕ್ಷಣ ಮೇಲೆ ಬರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆದರೆ ಕೈ ಬಿಡದೆ ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಜಾಮೂನ್ ಮಾತ್ರ ಕೈ ಬಿಡಬಾರ್ದು, ಇಲ್ಲಾಂದರೆ ಒಂದು ಕಡೆ ಕಪ್ಪಗಿರುತ್ತೆ, ಒಂದು ಕಡೆ ಬೆಳ್ಳಗಿರುತ್ತೆ. ಅದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಮಿಕ್ಸ್ ಮಾಡ್ತಾನೇ ಇರಿ. ನೋಡಿ, ಬಾಣಲಿ ಮೀಡಿಯಮ್ ಬಾಣಲಿ, ಅದರಿಂದ ನಾನು ಒಂದು 3 ಹಾಕ್ತೀನಿ. ತುಂಬ ಹಾಕ್ಬಿಟ್ರೆ ಅದು ಮಿಕ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಷ್ಟೇ ಸಾಕು ಅಂತ ಹಾಕಿದ್ದೀನಿ ನೋಡಿ. ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ. ಇದೊಂದು ಸ್ವಲ್ಪ ಡೀಪ್ ಫ್ರೈಯೇ, ಕಲರ್ ಡಾರ್ಕಾಗೇ ಇರಬೇಕು. ಎಲ್ಲ ಆಯಿತು ನೋಡಿ, ಡೀಪ್ ಫ್ರೈ ಆಗಿದೆ. ಈಗ ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಳ್ಳೋಣ. ಒಂದು 10-15 ನಿಮಿಷದಲ್ಲಿ ಎಲ್ಲ ರೆಡಿ ಆಗಿಬಿಡುತ್ತೆ. ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ನೆಂದು ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಜಾಮೂನು. ಇದು ಪಾಕ ಆದಷ್ಟು ನೀವು ಬಿಸಿಯಲ್ಲೇ ಇಟ್ಕೋಬೇಕು. ತಣ್ಣಗಾದರೆ ಬೇಗ ನೆನೆಯಲ್ಲ ಅದು. ಅದರಿಂದ ಬಿಸಿ ಪಾಕಕ್ಕೆ ಹಾಕಬೇಕು. ಅದಕ್ಕೆ ನಾನು ಪಾಕ ಆಗಿದ ತಕ್ಷಣ ಒಂದು ತಟ್ಟೆ ಹಾಕಿ ಮುಚ್ಚಿಟ್ಬಿಟ್ಟೆ. ಬಿಸಿ ಪಾಕಕ್ಕೆ ಹಾಕಿದ್ರೆ ಬೇಗ ರೆಡಿಯಾಗುತ್ತೆ ಜಾಮೂನು. ನೋಡಿ, ಜಾಮೂನ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕನ್ ಬೀಡ ಜಾಮೂನ್ ಅಲ್ಲ ಇದು, ನಾನು ಮತ್ತೆ ಜಾಮೂನ್ ಅಂತೀನಿ, ಆದರೆ ಇದು ಮಕ್ಕನ್ ಬೀಡ. ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ, ಗುಂಡಿಗೆ. ಫ್ರೆಂಡ್ಸ್, ಮಕ್ಕನ್ ಬೀಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾವು ಒಂದು ಮನೇಲಿ ಸಣ್ಣ ಫಂಕ್ಷನ್ಗಳು, ಬರ್ತ್ಡೇ ಅಂತ ಹಬ್ಬಕ್ಕೆ, ಈ ದೀಪಾವಳಿ ಹಬ್ಬ ಇದೆಲ್ಲ ಬರುತ್ತಲ್ಲ, ಅವಾಗೆಲ್ಲ ನಾವು ಇದನ್ನು ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯದಂದರೆ ಯಾರು ನಂಬಲ್ಲ, ಅಷ್ಟೂ ಚೆನ್ನಾಗಿರುತ್ತೆ ಇದು. ನೋಡಿ ಫ್ರೆಂಡ್ಸ್, ಹೋಮ್ ಮೇಡೆ ತುಂಬ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಟೇಸ್ಟ್ ಮಾಡೋದು ಅಷ್ಟೇ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಮೇಲೆ ನಿಮ್ಮ ಇಷ್ಟಕ್ಕೆ ಡೆಕೋರೇಷನ್ ಮಾಡ್ಕೋಬೋದು. ನಾನು ಪಿಸ್ತಾ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಮಕ್ಕನ್ ಬೀಡ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಹಂಗೆ ಮುಟ್ಟಿದ ತಕ್ಷಣ ಹಂಗೆ ಹೆಂಗಿದಾಗುತ್ತೆ ನೋಡಿ. ತುಂಬಾ ಚೆನ್ನಾಗಿ ಸಾಫ್ಟ್, ಅಷ್ಟು ಸಾಫ್ಟಾಗಿರುತ್ತೆ. ನಾವು ಮಿಲ್ಕ್ ಪೌಡ್ರ್ ಸೇರಿಸಿದ್ದೀವಲ್ಲ, ಅದರಿಂದ ಇನ್ನೂ ಸಾಫ್ಟಾಗಿರುತ್ತೆ, ಜ್ಯೂಸಿಯಾಗಿರುತ್ತೆ. ನಿಮ್ಗೆ ಸಕ್ಕರೆ ಪಾಕನೇ ಬೇಡ, ಹಂಗೆ ತಿನ್ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸಕ್ಕರೆ ಪಾಕ ಇಲ್ಲದೆ ಹಂಗೆ ತಿನ್ಬೋದು ಇದನ್ನು ನೋಡಿ. ಡ್ರೈ ಫ್ರೂಟ್ಸ್ ಒಳಗಡೆ ನೋಡಿ, ಗೋಡಂಬಿ ಮತ್ತು ಬಾದಾಮಿ 2 ಅಲ್ಲೇ ಇದೆ. ಫ್ರೆಂಡ್ಸ್, ಮಕ್ಕನ್ ಬೀಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.